ಫಸ್ಟ್ 58 ಇದೆ. ಸೊ ಆಮೇಲೆ 62 ಆದೆ, 64 ಲಾಸ್ಟ್ ಆಗಿತ್ತು. ಸೊ ಯಾವಾಗ ಆಂಗ್ಸೈಟಿ ಜಾಸ್ತಿ ಆಯಿತು ಆವಾಗಿಂದ ಮಂತ್ಲಿ ವೆಯ್ಟ್ ಗೇನ್ ಆಗ್ತಾನೆ ಬಂದೆ. ಆಂಗ್ಸೈಟಿ ಮಾತ್ರ ಶುರು ಮಾಡಿದ್ಮೇಲೆ ವೆಯ್ಟ್ ಗೇನ್ ಜಾಸ್ತಿ ಆಗಿದೆ. ಅಲ್ಲಿ ತನಕ ಸ್ಲಿಮ್ ಆಗೇ ಇದೆ. ಆಂಗ್ಸೈಟಿ ಸ್ಟಾರ್ಟ್ ಆಯ್ತಲ್ಲ ಅವಾಗ ವರ್ಕ್ ಕಡಿಮೆ ಆಯ್ತು ತಾನೆ? ಹಾಂ, ವರ್ಕ್ ಕಡಿಮೆ ಆಯಿತು. ಏನೋ ಕೆಲಸಗಳು ತುಂಬ ಮುಂಚೆ ಮಾಡ್ತಿದ್ರಲ್ಲ? ಮುಂಚೆ ಮಾಡಷ್ಟು ನನಗೆ ದೇಹ ಸ್ಪಂದಿಸ್ತಾನೆ ಇರಲಿಲ್ಲ ಕೆಲಸ ಮಾಡೋದಕ್ಕೆ. ಸೊ ಮಾಡ್ತಾ ಇರಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಮಲಗಿರ್ತಿದ್ವಿ. 1-2 months ಅಂತೂ ಏನೂ ಕೆಲಸ ಮಾಡಿಲ್ಲ. ಆಮೇಲೆ ಸ್ವಲ್ಪ ಮೆಡಿಸಿನ್ ತಗೊಳ್ತಾ ಸ್ವಲ್ಪ ಕೆಲಸನೂ ಮಾಡ್ಕೊಂಬಂದೆ. ಆಯಾಸನೂ ಆಗ್ತಿತ್ತು, ಕೆಲಸನೂ ಮಾಡ್ತಾ ಇದ್ದೆ. ಕೆಲಸ ಅಂತ ಹೇಳಿದ್ರೆ ನೀವು ಹೊರಗಡೆ ಡ್ಯೂಟಿಗೆ ಹೋಗ್ತಿದ್ರ ಅಥವಾ ಮನೆ ಕೆಲಸ? ಇಲ್ಲ, ಡ್ಯೂಟಿಗೆ ಹೋಗ್ತಾ ಇದ್ದೆ. ಆಂಗ್ಸೈಟಿ ಜಾಸ್ತಿ ಆದಾಗ ಡ್ಯೂಟಿಗೆ ಹೋಗ್ತಿದ್ರ? ಫುಲ್ ಇದ್ದಾಗ 2 months ಮನೇಲಿದ್ದೆ. ಅದಾದಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದಾಗ ಡ್ಯೂಟಿಗೆ ಹೋದೆ. ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ? ಸೊ ಡ್ಯೂಟಿಲಿ ಹೋದಾಗೂ ನನಗೆ ಆಗ್ತಾ ಇರಲಿಲ್ಲ. ಒಂದಿನ ಏನೋ ಸ್ಟ್ರೆಸ್ ಆಗಿ ಬರೋದು, ಒಂಥರ ಆಗೋದಿಲ್ಲ, ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ಆ ಥರ ಎಲ್ಲ ತುಂಬ ಆಗ್ತಾಯಿತ್ತು. ಡ್ಯೂಟಿ ನನ್ನಿಂದನೇ 4-5 ದಿನ ರಜೆ ತೊಗೊಂಡ್ಬಿಡ್ತಿದ್ದೆ. ನಂಗೆ ಆಗ್ತಾ ಇರಲಿಲ್ಲ ಡ್ಯೂಟಿ ಮಾಡೋದಕ್ಕೆ, ಆ ಪ್ರಾಬ್ಲಮ್ ಆಗ್ತಾಯಿತ್ತು. ಮನೆಗೆ ಹೋಗಿ ಕೆಲಸ ಮಾಡ್ತಿದ್ರ ಅವಾಗ? ಹಾಂ, ಮನೇಲಿ ಮಾಮೂಲಿ ಮನೆ ಕೆಲಸಗಳನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ. ಸೊ ನಮ್ಮಮ್ಮ ನನಗೆ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದಾಗಿ ಅಡುಗೆ, ಊಟ, ತಿಂಡಿ ಎಲ್ಲ ಅವರೇ ಮಾಡಿಕೊಡ್ತಿದ್ರು. ಚಿಕ್ಕ ಪುಟ್ಟ ಕೆಲಸ ಅಷ್ಟೇ. ಆಂಗ್ಸೈಟಿ ಶುರುವಾಗೋ ಮೊದಲು ವೆಯ್ಟ್ ಕಡಿಮೆ ಇತ್ತು ಅಂತ ಹೇಳಿದ್ರಲ್ಲ, ಅವಾಗ ಕೆಲಸ ಚೆನ್ನಾಗಿ ನಾನು ಎವ್ರಿ ಮಾರ್ನಿಂಗ್ 5:30ಗೆ ಎದ್ದೇಳ್ತಾ ಇದ್ದೆ. ಮುಂಚೆ 8 ಗಂಟೆ ಒಳಗೆ ಮನೆ ಕೆಲಸ ಮಾಡಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಟಿಫನ್ ಮಾಡಿ 10 ಗಂಟೆಗೆ ನಾನು ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದೆ. ಮತ್ತು ಅಲ್ಲಿಂದ 6 ಗಂಟೆಗೆ ಬಂದರೆ ನಮ್ಮ ಮನೆಗೆ ಅವಾಗ ವಾಷಿಂಗ್ ಮಿಷಿನ್ ಇರಲಿಲ್ಲ. ಸೊ ಪ್ರತಿಯೊಂದು ಬಟ್ಟೆಗಳನ್ನೂ ಎಲ್ಲ ನಾನೇ ತೊಳೆದು 8:30ಗೆ ಮತ್ತೆ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಿ ಊಟ ಮಾಡಿ ಮಲಗ್ತಾಯಿದ್ದು. ಅಷ್ಟು ಎನರ್ಜೆಟಿಕ್ ಆಗಿದ್ದೆ, ಅಷ್ಟು ಚೆನ್ನಾಗಿದ್ದೆ, ಅಷ್ಟು ಆ್ಯಕ್ಟಿವ್ ಆಗಿದ್ದೆ. ಯಾವತ್ತೂ ಕಾಯಿಲೆ ಅಂತ ನಂಗೆ ನಾನು ಒಂದು ತಲೆನೋವು ಬಂದರೂ ಮಾತ್ರೆ ನುಂಗ್ತಿರ್ಲಿಲ್ಲ. ಕಿಡ್ನಿಗೆ ಎಫೆಕ್ಟ್ ಅಂತೆ, ಮಾತ್ರೆ ನುಂಗಬಾರ್ದಂತೆ ಅಂತ ಹೇಳೋರು. ಹಂಗಾಗಿ ನಾನು ಅದನ್ನು ನುಂಗ್ತಾ ಇರಲಿಲ್ಲ. ಈಗ ಆಂಗ್ಸೈಟಿ ಶುರು ಆದಮೇಲೆ ಆಂಗ್ಸೈಟಿ ನಿಮ್ಮನ್ನು ದೇವರ ಥರ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೆ. ಹೌದು, ಪೂರಾ ನಿಮ್ಮನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ಹೌದು, ಖಂಡಿತ. ಅದು ಅಕ್ವೈರ್ ಮಾಡಿದ್ಮೇಲೆ ಕೆಲಸ ಕಡಿಮೆ ಆಯ್ತಲ್ಲ ನಿಮ್ಮದು? ಹೌದು, ಕಂಪ್ಲೀಟ್ ಕೆಲಸ ಕಡಿಮೆ ಆಯಿತು. ಈಗ ನೀವೇ ಹೇಳ್ತೀರಾ, ಹಂಗಾದ್ರೆ ಮಾತ್ರೆ ನಿಮ್ಮ ವೆಯ್ಟ್ ಜಾಸ್ತಿ ಮಾಡಿದೆಯಾ ಅಥವಾ ನಿಮ್ಮ ಕೆಲಸ ಕಡಿಮೆ ಆಗಿ ವೆಯ್ಟ್ ಗೇನ್ ಆಗಿದೆಯಾ? ಸರ್, ಒಂದು ನಾನು ಕಾಯಿಲೆ ಅಂದರೆ ಆಂಗ್ಸೈಟಿಯನ್ನು ಶುರುವಾಗಿದ್ದು ಒಂದು, ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದು ಒಂದು, ನನಗೆ ಕೆಲಸಗಳು ಕಡಿಮೆ ಆಗಿದ್ದು ಒಂದು, ಈ ಮೂರೂ ಕಾರಣನೇ ನನಗೆ. ಎಲ್ಲ ಸೇರ್ಕೊಂಡು ನಿಮ್ಮದು ವೆಯ್ಟ್ ಗೇನ್ ಆಗಿದೆ. ಸೊ ಅವತ್ತಿಂದ ನನಗೆ ವೆಯ್ಟ್ ಗೇನ್ ಕಮ್ಮಿ ಆಗ್ತಾನೆ ಇಲ್ಲ. ವೆಯ್ಟ್ ಜಾಸ್ತಿ ಆಗಿರೋದು ಕಡಿಮೆನೇ ಆಗ್ತಿಲ್ಲ. ಏನು ಒಂದು 5 ಗ್ರಾಮ್ 10 ಗ್ರಾಮ್ ಅಷ್ಟೇ, 1 kg ಏನೋ ಅಪ್ಪಿ ಕಮ್ಮಿ ಆಗಿರ್ಬೋದು. ಆಮೇಲೆ ಈಗ ಆಂಗ್ಸೈಟಿ ನಿಮಗೆ ನೀವು ಹೇಳ್ತಾನೆ ಇದ್ದೀರಾ, ನಂಗೆ ಆ ನೋವು ಬರುತ್ತೆ, ಈ ನೋವು ಬರುತ್ತೆ, ಎದೆ ನೋವು ಬರುತ್ತೆ ಅಂತೆಲ್ಲ ಹೇಳ್ಕೊಂಡ್ರೆ ಇದ್ರಲ್ಲ? ಹೌದು, ನಂಗೆ ಆಗ್ತಿಲ್ಲ ಅಂತ ಹೇಳ್ತೀವಿ. ಒಂದ್ಸಲ ಮೇಲುಸಿರು ಬರುತ್ತೆ ಅಂತ ಹೇಳ್ತೀರಿ ಅಲ್ವಾ? ಸೊ ದಿಸ್ ಆಲ್ ಮೇನ್ ಬಿಕಾಸ್ ಆಫ್ ಆಂಗ್ಸೈಟಿ. ಅದು ನಿಮಗೆ ಗೊತ್ತಿದೆ? ಹೌದು ಸರ್, ಗೊತ್ತಿದೆಯಲ್ಲ? ಗೊತ್ತಿದೆ. ಇದನ್ನು ಓವರ್ಕಮ್ ಮಾಡ್ಬೋದು, 100% ಮಾಡ್ಬೋದು, ಬಟ್ ನಿಮ್ಮ ಕೈಲಿದೆ ಅಷ್ಟೇ. ಆತಂಕ ಎಲ್ಲಿ ಲೆವೆಲಿಗೆ ಹೋಗ್ಬಿಟ್ಟಿದೆ ನಿಮ್ಮಲ್ಲಿ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ನಿಮ್ಮನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹಾಕೊಂಡ್ಬಿಟ್ಟಿದೆ.